ಇಲ್ಲಿಯವರು ತುಂಬ ಒಳ್ಳೆಯವರೇ. ಆದರೆ ಇಂಡಿಯಾದಿಂದ ಬಂದವರು ಎಷ್ಟೋ ಜನ ಇಲ್ಲಿ ಬ್ರೋಕರ್ಗಳು ಕೆಲಸ ಮಾಡ್ತಾರೆ, ಕಮಿಷನ್ ತೊಗೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಹುಡುಗ. ರಷ್ಯಾದ ಮಾಸ್ಕೋದಿಂದ ಈ ವಿಡಿಯೋ ನಿಮಗೋಸ್ಕರ. ನಾನು ಬಂದು 45 ದಿವಸ ಆಯಿತು. ನಾನು ಬಂದಿರೋದು ಸ್ಟೂಡೆಂಟ್ ವೀಸಾದ ಮೇಲೆ. ಇಲ್ಲಿ ಚಳಿ ಅಂತೂ ನೆಕ್ಸ್ಟ್ ಲೆವೆಲ್ಲು. -7 -11. ಮೊನ್ನೆ -11 ಇತ್ತು, ಇವತ್ತು -7 ಇದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ. ಕೈ ಅಂತೂ ಹೊರಗಡೆ ಇಟ್ಕೊಳ್ಳೋಕ್ಕಾಗಲ್ಲ, ಕೆಂಪಾಗಿ ಉರಿಯೋಕ್ಕೆ ಶುರು ಆಗುತ್ತೆ. ಹೊರಗಡೆ ಹೋಗಬೇಕು ಅಂದ್ರಂತೂ ಈ ಥರ ಪ್ಯಾಕಾಗಿ ಹೋಗೋದೇ ನೀವು, ಹಾಗೆ ಹೋಗೋಕ್ಕಂತೂ ಆಗೋದೇ ಇಲ್ಲ. ವೆದರ್ ಅಂತೂ ಚೇಂಜ್ ಆಗ್ತಾನೇ ಇರುತ್ತೆ. ಒಂದ್ಸಲ ಸಿಕ್ಕಾಪಟ್ಟೆ ಮಂಜು ಬೀಳುತ್ತೆ, ಒಂದ್ಸಲ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ, ಒಂದ್ಸಲ ಮಳೆ ಆದರೂ ಆಯಿತು. ಬಿಸಿಲಂತೂ ಇನ್ನೂವರೆಗೂ ನಾನು ನೋಡೇ ಇಲ್ಲ. ಬಂದು 45 ದಿವಸ ಆಯಿತು. 2 ದಿವಸ ಮಾತ್ರ ನೋಡಿದ್ದೀನಿ. ಒಂಥರ ಮೋಡ ಕಟ್ಟಿದ ವಾತಾವರಣ, ಒಂಥರ ಮಬ್ಬು ಅನಿಸುತ್ತೆ. ಏನು ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಅನಿಸುತ್ತೆ. ನೀವಿಲ್ಲಿ ನೋಡ್ಬೋದು, ಮೊನ್ನೆ ಬಿದ್ದಿರೋ ಮಂಜಂತೂ ಕ್ಲೀನ್ ಮಾಡಿ ರಾಶಿ ಕೊಟ್ಟಿಟ್ಟಿದ್ದಾರೆ. ಇಲ್ಲಿ ಮೊದಲೇ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ಫೋಟೋದಲ್ಲಿ ತೋರಿಸ್ತೇನೆ, ನೀವು ನೋಡ್ಬೋದು. ಈಗಿಷ್ಟು ರಾಶಿ ಹಾಕಿಟ್ಟಿದ್ದಾರೆ. ಈಗಂತೂ ಸುಮಾರು ಒಂದು ವಾರ ಆಯಿತು ಕಂಟಿನ್ಯೂಸ್ ಹಿಮ ಬೀಳ್ತಾನೆ ಇದೆ. ಇವಾಗಲೂ ಬೀಳ್ತಾನೆ ಇದೆ, ನಿಮಗೆ ಕಾಣಿಸ್ಬೋದು. ಇವಾಗ ಸ್ವಲ್ಪ ಬೀಳ್ತಾಯಿದೆ, ಬಟ್ ಸಿಕ್ಕಾಪಟ್ಟೆ ಬೀಳುತ್ತೆ. ನಾನು ಬಂದಿದ್ದು ಸ್ಟೂಡೆಂಟ್ ವೀಸಾದ ಮೇಲೆ. ಸ್ಟೂಡೆಂಟ್ ವೀಸಾದ ಮೇಲೆ ಬಂದರೆ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ. ಆ ಪ್ರಾಬ್ಲಮ್ಮನ್ನು ನೀವು ಫೇಸ್ ಮಾಡೋದು ಬೇಡ ಅಂತ ನಾನು ಈ ವಿಡಿಯೋನ ಶುರು ಮಾಡಿದ್ದೀನಿ. ಈಗಾಗಲೇ ರಷ್ಯಾದಲ್ಲಿ ಇರೋರಿಗೆ, ಬರ್ತಾ ಇರೋರಿಗೆ, ಮುಂದೆ ಬರೋರಿಗೆ, ಬರಬೇಕು ಅಂದ್ಕೊಂಡಿರೋರಿಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ಬೋದು. ಯಾಕಂದರೆ ವರ್ಕ್ ವೀಸಾದ ಮೇಲೆ ಬಂದರೆ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ರೂಮ್ ಅವರೇ ಕೊಡ್ತಾರೆ, ಊಟನೂ ಇರುತ್ತೆ, ಅವ್ರ ಕಡೆಯಿಂದನೇ ಕಂಪನಿಗೆ ಹೋಗಿ ಬರಲಿಕ್ಕೆ ವೆಹಿಕಲ್ಸ್ ಇರುತ್ತೆ, ಏನೂ ತೊಂದರೆ ಆಗಲ್ಲ. ಸ್ಯಾಲ್ರಿ ಒಂದು 70ರಿಂದ 80, 90ರವರೆಗೆ ಕೊಟ್ಟರು ಏನು ತೊಂದರೆ ಇಲ್ಲ, ಆರಾಮಾಗಿ ಬನ್ನಿ. ಯಾಕಂದರೆ ಇಲ್ಲಿ ನೀವು ಸ್ಯಾಲ್ರಿ ನಿಮಗೆ ಸಿಗುತ್ತೆ 1 ಲಕ್ಷ, 1 ಲಕ್ಷದ ಮೇಲವರೆಗೆ ಸಿಗುತ್ತೆ. ಆದರೆ ನೀವು ಹಾಸ್ಟೆಲ್ ಇರ್ಬೋದು ಅಥವಾ ಅಪಾರ್ಟ್ಮೆಂಟ್ ತೊಗೊಳ್ಬೋದು. ಅದಕ್ಕೆ ಹೋಗುತ್ತೆ, ಒಂದು 15,000 ರೂಮ್ ರೆಂಟಿಗೆ ಹೋಗುತ್ತೆ, ಇಲ್ಲ ಹಾಸ್ಟೆಲಿಗೆ ಹೋಗುತ್ತೆ. ಮತ್ತು ಊಟದ ಖರ್ಚಿಗೆ ಒಂದು 5-10 ಸಾವಿರ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಅಂತ ನಾನು ಹೇಳಿದ್ದು 10 ಸಾವಿರ ಇಟ್ಕೊಳ್ಳಿ. ಯಾಕಂದರೆ ರೇಟು ತುಂಬ ಕಾಸ್ಟ್ಲಿನೇ ಇದೆ ಇಲ್ಲಿ. ಮೇನಾಗಿ ಇಲ್ಲಿ ಇಂಡಿಯಾದ ಮಸಾಲ ಯಾವುದೂ ಸಿಗಲ್ಲ. ದಯವಿಟ್ಟು ಬರುವಾಗ ಎಲ್ಲ ತೊಗೊಂಡು ಬನ್ನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ತೊಗೊಂಡು ಬರಬೇಕು ಅನ್ನೋದ್ರ ಬಗ್ಗೆ ನಾನು ಎಲ್ಲ ಡೀಟೇಲ್ಸನ್ನು ನಿಮಗೆ ಹೇಳ್ತೇನೆ. ಯಾಕಂದರೆ ಇಲ್ಲಿ ಇಂಡಿಯಾದ ಮಸಾಲ ಅಂತೂ ಸಿಗೋದೇ ಇಲ್ಲ, ತುಂಬ ಐಟಮ್ ಸಿಗೋದೇ ಇಲ್ಲ. ಇಂಡಿಯಾದಿಂದ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಫ್ಲೈಟಿಗೆ ಒಂದು 5-10 ಸಾವಿರ ಜಾಸ್ತಿ ಆದರೂ ಪರವಾಗೇ ಇಲ್ಲ. ಎಕ್ಸ್ಟ್ರಾ ಲಗೇಜಿಗೆ ಅಂತಲೇ ಅಮೌಂಟ್ ಹಾಕಿ ನೀವು ಎಲ್ಲ ಸಾಮಾನನ್ನು ತಂದ್ಕೊಳ್ಳಿ. ಯಾಕಂದರೆ ಇಲ್ಲಿ ಸಿಗೋದಿಲ್ಲ, ತುಂಬ ಕಷ್ಟ. ಹಾಗೆ ಅಡುಗೆ ಮಾಡೋಕ್ಕಂತೂ ನಮಗೆ ಬರಲ್ಲ. ಇಲ್ಲಿ ಅವರೇ ತರಕಾರಿ ಬೇಯಿಸ್ತಾರೆ, ಹಾಗೆ ತಿಂತಾರೆ, ನಮಗಂತೂ ಅದು ಸೆಟ್ ಆಗೋಲ್ಲ. ಹಾಗಾಗಿ ಮತ್ತು ಹಿಟ್ಟೇನು ತೊಂದರೆ ಇಲ್ಲ, ಇಲ್ಲಿ ಸಿಗುತ್ತೆ. ಚಪಾತಿ ಮಾಡಲಿಕ್ಕೆಲ್ಲ ಹಿಟ್ಟು ಎಲ್ಲ ಕಡಿಮೆನಲ್ಲೇ ಸಿಗುತ್ತೆ. ರೈಸ್ ಸಿಗುತ್ತೆ, ಕಡಿಮೆನಲ್ಲಿ ಸಿಗುತ್ತೆ, 60 ರೂಪಾಯಿ kg. ಅದಕ್ಕಿಂತ ಕಡಿಮೆ ಸಿಗುತ್ತೆ, ಬಟ್ ಚೆನ್ನಾಗಿರಲ್ಲ. ಒಳ್ಳೆ ದೋಸೆ ಮಾಡೋ ಅಕ್ಕಿ ಥರ ಇರುತ್ತೆ. ಹಾಗಾಗಿ ನೀವು ಅಕ್ಕಿ ಏನು ತೊಂದರೆ ಇಲ್ಲ. ಯಾಕಂದರೆ ಅಕ್ಕಿ ತೊಗೊಂಡ್ರೆ ನಿಮಗೆ ರೇಟ್ ಅನ್ನೋದಕ್ಕಿಂತ ವೇಟ್ ಜಾಸ್ತಿ ಆಗುತ್ತೆ. ವೇಟ್ ಸ್ವಲ್ಪ ಕಡಿಮೆ ಬೇಕು ಅಂದರೆ ನೀವು ಬಾಕಿ ಮಸಾಲ ಸಾಮಾನು ತಂದುಕೊಳ್ಳಿ. ಅಕ್ಕಿ ಏನು ತೊಂದರೆ ಇಲ್ಲ, ಇಲ್ಲಿ ಸಿಗುತ್ತೆ. ಮತ್ತೇನೆಂದರೆ ಇಲ್ಲಿಗೆ ಬಂದಮೇಲೆ ನೀವು ಸ್ಟೂಡೆಂಟ್ ವೀಸಾದ ಮೇಲೆ ಬರ್ತಾಯಿದ್ದೀರ ಅಂದರೆ ಇಲ್ಲಿಗೆ ಬಂದಮೇಲೆ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲೆಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಯಾಕಂದರೆ ಸ್ಟೂಡೆಂಟ್ ವೀಸಾದ ಮೇಲೆ ಬಂದರೆ ನಿಮಗೆ ಅಡ್ಮಿಷನ್ ಮಾತ್ರ ಕಾಲೇಜಲ್ಲೆಲ್ಲ ಮಾಡ್ಕೊಳ್ತಾರೆ. ಅಂದರೆ ನೀವು ಮೇನಾಗಿ ಇಲ್ಲಿ ಫಸ್ಟ್ ಬಂದಮೇಲೆ ಹಾಸ್ಟೆಲಲ್ಲೇ ಉಳ್ಕೊಳ್ಬೇಕು, ಗೌರ್ಮೆಂಟ್ ಹಾಸ್ಟೆಲಲ್ಲೇ ಉಳ್ಕೊಳ್ಬೇಕಾಗತ್ತೆ. ಯಾಕಂದರೆ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕೊಡ್ತಾರೆ. ಆ ರಿಜಿಸ್ಟ್ರೇಷನಿಂದಲೇ ನಿಮಗೆಲ್ಲ ಮುಂದೆ ಡಾಕ್ಯುಮೆಂಟ್ಸ್ ಮಾಡಲಿಕ್ಕೆ ಈಸಿ ಹೆಲ್ಪ್ ಆಗುತ್ತೆ. ರಿಜಿಸ್ಟ್ರೇಷನ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಬೈ ಚಾನ್ಸ್ ನಿಮಗೆ ಪೊಲೀಸ್ ಯಾರಾದರೂ ಚೆಕ್ ಮಾಡಲಿಕ್ಕೆ ಯಾವಾಗ ಇಲ್ಲಿ ಚೆಕ್ ಮಾಡ್ತಾನೆ ಇರ್ತಾರೆ. ನೀವು ಹೋಗ್ತಾ ಇರ್ಬೋದು, ಬರ್ತಾ ಇರ್ಬೋದು, ರಾತ್ರಿ ಲೇಟಾಗಿರ್ಬೋದು, ಅಥವಾ ಅವ್ರಿಗೆ ಅನುಮಾನ ಬಂದರೆ ನಿಮ್ಮನ್ನು ಚೆಕ್ ಮಾಡೇ ಮಾಡ್ತಾರೆ. ಪಾಸ್ಪೋರ್ಟು ಇಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಏನಿಲ್ಲ, ಜಸ್ಟ್ ಪಾಸ್ಪೋರ್ಟು, ಇಮಿಗ್ರೇಷನ್ ಲೆಟರು ಮತ್ತು ರಿಜಿಸ್ಟ್ರೇಷನ್ ಲೆಟರ್ ಕೊಟ್ಟರೆ ಸಾಕು. ನಿಮಗೆ ಇಮಿಗ್ರೇಷನ್ ಲೆಟರ್ ನೀವು ರಷ್ಯಾದಲ್ಲಿ ಎಂಟ್ರಿ ಆದಮೇಲೆ ನಿಮ್ಗಲ್ಲಿ ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ. ಪಾಸ್ಪೋರ್ಟ್ ಚೆಕ್ ಮಾಡಿ ನಿಮಗೆ ಇಮಿಗ್ರೇಷನ್ ಲೆಟರ್ ಕೊಡ್ತಾರೆ. ಅದು ಮೇನು. ನಮ್ಮದು ರೇಷನ್ ಕಾರ್ಡ್ ಥರನೂ ಇರಲ್ಲ. ನಾವು ರೇಷನ್ ತರಲಿಕ್ಕೆ ಹೋಗುವಾಗ ಚೀಟಿ ಬರ್ಕೊಂಡು ಹೋಗ್ತೀವಲ್ಲ, ಆ ಥರ ಇರುತ್ತೆ ಚೀಟಿ. ನೀವು 1 ವರ್ಷ ಅದನ್ನು
ಹುಷಾರಾಗಿ ಇಟ್ಕೊಳ್ಬೇಕು. ಲ್ಯಾಮಿನೇಷನ್ ಮಾಡೋ ಹಾಗಿಲ್ಲ, ಹಾಗೆ ಇಟ್ಕೊಳ್ಬೇಕು. ಅದೇ ನಮಗೆ ತುಂಬ ರಗಳೆ ಆಗೋದು. ಅದು ಒಂದಿಲ್ಲ ಅಂದರೆ ನಿಮ್ಮನ್ನ ಇಂಡಿಯಾಕ್ಕೆ ವಾಪಸ್ ಕಳಿಸ್ತಾರೆ. ಅಟ್ಲೀಸ್ಟು ಚೆನ್ನಾಗಿರೋದರೂ ಕೊಡ್ಬೋದಿತ್ತು. ಒಳ್ಳೆ ಪೇಪರ್ ಥರ ಇದೆ, ಅದನ್ನು ಇಟ್ಕೊಳ್ಳೋದೇ ತುಂಬ ರಗಳೆ. ಮತ್ತು ಪಾಸ್ಪೋರ್ಟ್ ಹಾಕ್ಲಿಕ್ಕೆ ಒಂದು ಒಳ್ಳೆ ಕವರ್ ತಂದುಕೊಳ್ಳಿ, ಯಾಕಂದರೆ ನೀವೆಲ್ಲ ಡಾಕ್ಯುಮೆಂಟ್ಸನ್ನು ಅದರಲ್ಲೇ ಇಟ್ಕೊಳ್ಬೋದು. ಆದರೆ ಫೈಲ್ ಥರ ಒಂದು ಬೇಕೇ ಬೇಕು, ಯಾಕಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಒಂದು 5-6 ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಬೇಕು. ಎಲ್ಲದನ್ನು ಬ್ಯಾಗಲ್ಲೇ ಇಟ್ಕೊಳ್ಬೇಕಾಗತ್ತೆ. ಯಾವ ಟೈಮಲ್ಲಿ ಪೊಲೀಸರು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಒಂದು ಫೈಲು ತಂದ್ಕೊಳ್ಳಿ, ಹೆಲ್ಪ್ ಆಗುತ್ತೆ ನಿಮ್ಗೆ ಇಲ್ಲಿ ಎಲ್ಲ ಇಟ್ಕೊಳ್ಳೋಕ್ಕೆ. ಇಲ್ಲೆಲ್ಲ ತೊಗೊಳ್ಳೋದಂದರೆ ಕಾಸ್ಟ್ಲಿನೇ. ನಾನು ಮೊನ್ನೆ ಹೋಗಿದ್ದೆ ಒಂದು ಪೆನ್ ತೊಗೊಳಕ್ಕೆ, 40 ರೂಪಾಯಿ ಒಂದು ಪೆನ್ನು. ಹಾಗಾಗಿ ನೀವೆಲ್ಲ ತಂದ್ಕೊಳ್ಳಿ, ಆದಷ್ಟು ಎಷ್ಟಾಗತ್ತೆ ಅಷ್ಟು ತಂದ್ಕೊಳ್ಳಿ. ಮಸಾಲೆ ಇರ್ಬೋದು, ನಿಮಗೆ ಬಿಸ್ಕೆಟು ತಿಂಡಿ ಏನೇನು ಬೇಕು ಎಲ್ಲ ತಂದ್ಕೊಳ್ಳಿ. ನಾನು ಮುಂದಿನ ವೀಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಏನೇನು ಬೇಕು ಅನ್ನೋದ್ರ ಬಗ್ಗೆ ಫುಲ್ಲಾಗಿ ಹೇಳ್ತೀನಿ. ನೀವೆಲ್ಲ ಬರೋ ಮುಂಚೆನೇ ಎಲ್ಲ ಒಂದು ವಾರದ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಬರುವಾಗ ಮರ್ತೋಗ್ಬಿಡುತ್ತೆ, ಆ ಡಾಕ್ಯುಮೆಂಟ್ಸು ಈ ಡಾಕ್ಯುಮೆಂಟ್ಸು ಅಂತ ಎಲ್ಲ ಮರ್ತೋಗ್ಬಿಡುತ್ತೆ. ನೀವಿಲ್ಲಿ ನೋಡ್ಬೋದು, ಆವಾಗ ನಾನು ನಿಮಗೆ ತೋರಿಸಿದ್ದೆ ಕಡಿಮೆ ಬೀಳ್ತಾಯಿತ್ತು. ಇವಾಗೆಲ್ಲಿ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಇಬ್ಬನಿ ಮಂಜು ಬೀಳಲಿಕ್ಕೆ ಶುರುವಾಗಿದೆ. ಜಾಸ್ತಿನೇ ಆಗ್ತಾಯಿದೆ ನೋಡಿ, ಬೀಳ್ತಾಯಿದೆ. ಇಲ್ಲಿ ನೋಡಿ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಮತ್ತು ಇಲ್ಲಿಗೆ ಬಂದಮೇಲೆ ಮೇನ್ ಏನಂದರೆ ನೀವು ಹಾಸ್ಟೆಲೇ ಸೇರ್ಕೊಳ್ಳೋದು. ನಾನು ನಿಮಗೆ ಒಂದು 4-5 ಹಾಸ್ಟೆಲ್ಗಳ ಅಡ್ರೆಸ್ಸನ್ನು ಕೊಟ್ಟಿರ್ತೇನೆ. ಯಾಕಂದರೆ ಒಂದೊಂದು ಹಾಸ್ಟೆಲ್ ತುಂಬ ಕಷ್ಟ ಆಗುತ್ತೆ, ಉಳಿಯೋದು ಇರ್ಬೋದು. ಯಾಕಂದರೆ ಒಂದೊಂದು ರೂಮಲ್ಲಿ 12 ಜನ ಹಾಕ್ತಾರೆ. 3 ತಿಂಗಳ ಇದೊಂದು ಪ್ರಾಬ್ಲಮ್ಮನ್ನು ನೀವು ಫೇಸ್ ಮಾಡಲೇಬೇಕು. ಯಾಕಂದರೆ ಕಿಚನ್ ಇರ್ಬೋದು, ಬಾಕಿ ಎಲ್ಲ ಕ್ಲೀನ್ ಇರುತ್ತೆ. ಕ್ಲೀನ್ ಇರಲ್ಲ ಅಂತಲ್ಲ, ಎಲ್ಲ ಟೈಮಲ್ಲಿ ಓಪನ್ ಇರಲ್ಲ. ಎಲ್ಲ ಟೈಮ್ ನಮಗೆ ಬೇಕಾದ ಟೈಮಲ್ಲಿ ಹೋಗಿ ಮಾಡ್ಕೊಳಕ್ಕಾಗಲ್ಲ. ಅಥವಾ ಸ್ನಾನ ಇರ್ಬೋದು, ಅದೆಲ್ಲ ಎಲ್ಲ ಟೈಮಿಗೂ ಹೋಗೋಕ್ಕಾಗಲ್ಲ, ಅದೇ ರಗಳೆ. ಒಂದೊಂದು ಹಾಸ್ಟೆಲ್ ಚೆನ್ನಾಗಿರುತ್ತೆ, ರೇಟು ಕಡಿಮೆ ಇದೆ. 12,000 13,000 ಸಿಗುತ್ತೆ. ನಮ್ದು 15,000 ಇದು. ಸ್ಟಾರ್ಟಿಂಗ್ ನಾವು ಬಂದಾಗ ನಮಗೇನು ಗೊತ್ತಿರಲಿಲ್ಲ. ಅವ್ರು ಎಲ್ಲಿ ಕರ್ಕೊಂಬಂದು ಹಾಕಿದ್ವೋ ಅಲ್ಲಿ ಬಂದು ಸೇರಿಕೊಂಡ್ವಿ ಅಷ್ಟೇ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿರೋದು. ನಿಮ್ಗೆ ಆ ಪ್ರಾಬ್ಲಮ್ ಆಗೋದು ಬೇಡ. ಬಟ್ ಹಾಸ್ಟೆಲ್ ತೊಂದರೆನೇ ಇರುತ್ತೆ, ಅಷ್ಟೇನು ಆರಾಮ ಅಂದರೆ ಚೆನ್ನಾಗಿರುತ್ತೆ ಅಂತಲ್ಲ. 3 ತಿಂಗಳ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಬಟ್ ಒಂದಕ್ಕಿಂತ ಒಂದು ಸ್ವಲ್ಪ ಬೆಟರ್ ಅನ್ಬೋದು. ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಅಡ್ರೆಸ್ಸನ್ನು ಕೊಟ್ಟಿರ್ತೇನೆ. ಹಾಗೆ ಇಲ್ಲಿಗೆ ಬಂದಮೇಲೆ ಮೇನಾಗಿ ಸ್ಟಾರ್ಟಿಂಗಲ್ಲಿ ಸಿಮ್ ತೊಗೊಳ್ಳೋಕ್ಕಾಗಲ್ಲ. ಯಾಕಂದರೆ 2 ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಅದನ್ನು ಮಾಡಿಸ್ಕೊಂಡ್ಮೇಲೆ ಸಿಮ್ ತೊಗೊಳ್ಬೋದು. ನಾನು ನಿಮ್ಗೆ ಹೆಲ್ಪ್ ಮಾಡ್ಬೋದು. ನನ್ನ ಹತ್ರ ಇರೋ ಎಕ್ಸ್ಟ್ರಾ ಸಿಮ್ಗಳನ್ನು ನಾನು ನಿಮ್ಗೆ ಕೊಡ್ಬೋದು. ಬಟ್ ನಾನು ರಿಟರ್ನ್ ಕೊಡಬೇಕು, ಯಾಕಂದರೆ ಮುಂದೆ ಬೇರೆಯವ್ರಿಗೆ ಯಾರಿಗೂ ಹೆಲ್ಪ್ ಆಗ್ಬೋದು. ರೀಚಾರ್ಜ್ ಮಾಡ್ಕೊಂಡ್ರೆ ಆಯಿತು. ಹೊಸ್ದಾಗಿ ಸಿಮ್ ತೊಗೊಳ್ಳೋದು ತುಂಬ ರಗಳೆ. ಇಲ್ಲಿ ಇಂಡಿಯಾದಿಂದನೇ ಇಲ್ಲಿಯವ್ರು ತುಂಬ ಒಳ್ಳೆಯವರೇ. ಆದರೆ ಇಂಡಿಯಾದಿಂದ ಬಂದವರು ಎಷ್ಟೋ ಜನ ಇಲ್ಲಿ ಬ್ರೋಕರ್ಗಳು ಕೆಲಸ ಮಾಡ್ತಾರೆ, ಕಮಿಷನ್ ತೊಗೊಳ್ತಾರೆ, ಎಕ್ಸ್ಟ್ರಾ ಅಮೌಂಟ್ ತೊಗೊಳ್ತಾರೆ. ಕಡಿಮೆ ದುಡ್ಡಿಗೆ ಸಿಗುತ್ತೆ. ಒಂದು 400 ರೂಪಾಯಿಗೆ ನಿಮ್ಗೆ ಸಿಮ್ ಸಿಗುತ್ತೆ, 2 ಸಿಮ್ ಸಿಗುತ್ತೆ. ಆದರೆ ಇಲ್ಲಿ 1,500 2,000ವರೆಗೂ ತೊಗೊಳ್ತಾರೆ. ಯಾಕಂದರೆ ನಮಗೆ ಸ್ಟಾರ್ಟಿಂಗ್ ಬಂದಾಗ ಡಾಕ್ಯುಮೆಂಟ್ಸ್ ಇರೋಲ್ಲ. ಹಾಗಾಗಿ ಸಿಮ್ ಬೇಕೇ ಬೇಕಾಗುತ್ತೆ. ಹಾಗಾಗಿ ತೊಂದರೆ ಆಗುತ್ತೆ, ತೊಗೊಳ್ಳೇಬೇಕಾಗುತ್ತೆ. ಆ ಥರ ಪರಿಸ್ಥಿತಿ ಆಗುತ್ತೆ. ಆದರೆ ನೀವು ಇಲ್ಲಿಗೆ ಬಂದಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ಪಲ್ಲಿ. ನಾನು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಮೂಗೆಲ್ಲ ಕಟ್ತಾಯಿದೆ, ಮಾತಾಡೋಕ್ಕಾಗ್ತಿಲ್ಲ. ಒಮ್ಮೊಮ್ಮೆ ಹೊರಗಡೆ ಬಂದ ಕೂಡಲೇ ಮೂಗಿಂದ ನೀರು ಬಂದಂಗೆ ಆಗುತ್ತೆ. ಯಾಕಂದರೆ ಇಲ್ಲಿ ಚಳಿಗೆ ಆ ಥರ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನನಗೊಬ್ಬಂಗೆ ಆ ಥರ ಆಗುತ್ತೆ ಅಂದ್ಕೊಂಡಿದ್ದೆ. ಇಲ್ಲ, ಎಲ್ಲರಿಗೂ ಅದೇ ಥರ ಆಗುತ್ತೆ. ಮತ್ತೊಂದೇನೆಂದರೆ, ನೀವು ಇಲ್ಲಿಗೆ ಬರುವಾಗ ದಯವಿಟ್ಟು ಒಂದು 60-70 ಸಾವಿರ ಅಮೌಂಟನ್ನು ಕನ್ವರ್ಟ್ ಮಾಡಿಕೊಂಡೇ ಬನ್ನಿ ರಷ್ಯನ್ ರೂಬೆಲ್ಲಿಗೆ. ಬೆಂಗಳೂರಲ್ಲಿ ಅಲ್ಲಿ ಬೇರೆ ಕಡೆಯೂ ಸಿಗ್ಬೋದು, ಬೆಂಗಳೂರು ಮಂಗಳೂರು ಕಡೆ ಎಲ್ಲ ಸಿಗುತ್ತೆ. ಒಳ್ಳೆ ಏಜೆಂಟ್ ಅವರು ಇದ್ದಾರೆ. ಒಳ್ಳೆ ಅಮೌಂಟಿಗೆ ಚೇಂಜ್ ಮಾಡ್ಕೊಂಡು ತೊಗೊಂಬನ್ನಿ. ಯಾಕಂದರೆ ನೀವೊಂದು 80,000 ಕನ್ವರ್ಟ್ ಮಾಡ್ತಾಯಿದ್ದೀರಾ ಅಂದರೆ 80,000 ಕೊಡ್ತಾರೆ. ಒಂದೊಂದು ಏಜೆಂಟ್ ಅವರು ತುಂಬ ಕಡಿಮೆ ಕೊಡ್ತಾರೆ, 70, 75 ಈ ಥರ ಹೇಳ್ತಾರೆ. ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. 80,000ಕ್ಕೆ 80,000 ಕೊಡೋರು ಇದ್ದಾರೆ, 81,000 ಕೂಡ ಕೊಡೋರು ಇದ್ದಾರೆ. ಒಂದು 4-5 ಏಜೆಂಟ್ ಅವ್ರನ್ನ ನಂಬರ್ ತೊಗೊಳ್ಳಿ. ನಿಮ್ಮ ಗೂಗಲಲ್ಲಿ ಸಿಗುತ್ತೆ, ಮ್ಯಾಪಲ್ಲಿ ಸಿಗುತ್ತೆ. ಅದರಿಂದ ಆ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ, ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿ. ಯಾರು ಒಳ್ಳೆ ಜಾಸ್ತಿ ಕೊಡ್ತಾರೋ ಅವ್ರ ಕಡೆಯಿಂದ ಕನ್ವರ್ಟ್ ಮಾಡ್ಕೊಂಡು ತೊಗೊಂಬನ್ನಿ. ಯಾಕಂದರೆ ಇಲ್ಲಿಗೆ ಬಂದಮೇಲೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ತುಂಬ ಕಡಿಮೆ ಸಿಗುತ್ತೆ ಅಮೌಂಟು. ಹಾಗಾಗಿ ಬೆಸ್ಟ್ ಅಂದರೆ ಅಲ್ಲಿಂದನೇ ಕನ್ವರ್ಟ್ ಮಾಡ್ಕೊಂಬನ್ನಿ. ರಷ್ಯನ್ ರೂಬಲ್ಲಿಗೆ ಆರಾಮಾಗಿ ಸಿಗುತ್ತೆ, ಏನು ತೊಂದರೆ ಇಲ್ಲ. ಮತ್ತೊಂದೇನೆಂದರೆ, ಇಲ್ಲಿಗೆ ಬಂದಮೇಲೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮ್ಗೆ ಆದಷ್ಟು ಹೆಲ್ಪ್ ಮಾಡಿ ಟ್ರೈ ಮಾಡ್ತೆ. ಯಾಕಂದರೆ ನಾನು ಎಷ್ಟೋ ಯೂಟ್ಯೂಬರ್ನ, ಎಲ್ಲರೂ ಅಂತ ಹೇಳಲ್ಲ, ಎಷ್ಟೋ ಯೂಟ್ಯೂಬರ್ಗಳನ್ನ ಇಲ್ಲಿಗೆ ಬಂದಮೇಲೆ ಕಾಂಟ್ಯಾಕ್ಟ್ ಮಾಡಿದೆ. ಆದರೆ ಅವರು ಕೂಡ ಕಮಿಷನ್ ಕೇಳ್ತಾರೆ. ಅದೇ ಬೇಜಾರಾಯಿತು ನನಗೆ. ನಮ್ಮದೇ ಮಧ್ಯವರ್ತಿಗಳೇ ಜಾಸ್ತಿ ಇಲ್ಲಿ, ಎಲ್ಲದಕ್ಕೂ ಕಮಿಷನ್ ಕೇಳ್ತಾರೆ. ನೀವು ಕೆಲಸ
ಕೆಲಸ ಅಲ್ಲಿ ಸೇರಿಸ್ಕೊಡ್ತೀನಿ ಇಲ್ಲಿ ಸೇರಿಸ್ಕೊಡ್ತೀನಿ ಅಂತ ಹೇಳ್ತಾರೆ, ಅದಕ್ಕೂ 10-15 ಸಾವಿರ ಕೇಳ್ತಾರೆ. ಬೆಸ್ಟ್ ಅಂದರೆ ಆನ್ಲೈನಲ್ಲಿ ಹುಡ್ಕೊಳ್ಳೋದೇ ಬೆಸ್ಟು. ನಾನು ನಿಮ್ಗೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಡೈರೆಕ್ಟಾಗಿ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಡೈರೆಕ್ಟ್ HR ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರ ಹತ್ರ ಡಿಸ್ಕಸ್ ಮಾಡಿ ಇಂಟರ್ವ್ಯೂಗೆ ಹೋಗ್ಬೋದು, ಅದೇ ಬೆಸ್ಟು. ಬಟ್ ಒಂದು 20 ದಿವಸ ನಿಮಗೆ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳಿಕ್ಕೆ ಬೇಕಾಗತ್ತೆ. ಯಾಕಂದರೆ ಬೇರೆ ಬೇರೆ ಕಡೆ ಪ್ಲೇಸಲ್ಲಿ ಆಫೀಸ್ಗಳಿರುತ್ತೆ, ಅಲ್ಲಿ ಹೋಗಬೇಕು, ಅಲ್ಲಿ ಹೋಗಿ ಮಾಡ್ಕೊಳ್ಬೇಕಾಗತ್ತೆ. ಕೈಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ನಿಮ್ಗೆ ಹೆಲ್ಪ್ ಮಾಡುತ್ತೆ. ವರ್ಕ್ ಸ್ವಲ್ಪ ಕಷ್ಟನೇ. ಸ್ಟೂಡೆಂಟ್ ವೀಸಾ ಮೇಲೆ ಬಂದರೆ ವೀಕಲ್ಲಿ 3 ದಿವಸ ಕ್ಲಾಸಿಗೆ ಹೋಗಲೇಬೇಕಾಗತ್ತೆ. 3 ತಿಂಗಳ ನಂತರ ತೊಂದರೆ ಇಲ್ಲ, ವಾರದಲ್ಲಿ 1 ದಿವಸ ನಡೆಯುತ್ತೆ. ಯಾಕಂದರೆ 3 ತಿಂಗಳಾದಮೇಲೆ ನಿಮಗೆ ಸ್ಟಡಿ ವೀಸಾ 1 ವರ್ಷಕ್ಕೆ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಕ್ಲಾಸಿಗೆ ಹೋಗಲೇಬೇಕಾಗತ್ತೆ ಕರೆಕ್ಟಾಗಿ. ಅಟೆಂಡೆನ್ಸ್ ಕಡಿಮೆ ಆದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ಅಷ್ಟರಂತ ತೊಂದರೆ ಇಲ್ಲ. ಈ ಟೈಮಲ್ಲಿ ಸ್ವಲ್ಪ ಕೆಲಸ ಸಿಗೋದೇ ಕಷ್ಟ, ಯಾಕಂದರೆ ಸಿಕ್ಕಾಪಟ್ಟೆ ಮಂಜು ಬೀಳ್ತಾ ಇರೋದ್ರಿಂದ ಕೆಲಸ ಕಡಿಮೆ ಇರುತ್ತೆ. ನಂತರ ತೊಂದರೆ ಇಲ್ಲ, ಆದರೂ ವಾರದಲ್ಲಿ 2-3 ದಿವಸ ರಜೆನೇ ಇರುತ್ತೆ ಎಷ್ಟೋ ಕಂಪನಿಗಳಲ್ಲಿ. 3 ದಿವಸ ಕೆಲಸ, 2 ದಿವಸ ರಜೆ, ಆ ಥರ ಇರುತ್ತೆ ಇಲ್ಲಿ ರೂಲ್ಸ್ ಅದು. ಆದ್ರೆ ಒಂದೊಂದು ಕಂಪನಿಗಳಲ್ಲಿ ಒಳ್ಳೆ ಇದೆ, 6 ದಿವಸನೂ ಕೆಲಸ ಮಾಡ್ಬೋದು ನೀವು. ವೇರ್ ಹೌಸಲ್ಲಿ ಆ ಥರ ಕಂಪನಿಗಳಲ್ಲಿ ನೀವು 6 ದಿವಸ ಕೂಡ ಕೆಲಸ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಕೆಲಸ ಹುಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ವರ್ಕ್ ವೀಸಾದ ಮೇಲೆ ಬಂದರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಒಂದು 75 ಸಾವಿರದ ಮೇಲೆ ಕೊಟ್ಟರು ತೊಂದರೆ ಇಲ್ಲ. 80,000, 85, 90ವರೆಗೂ ಕೊಡ್ತಾರೆ. ಬೆಸ್ಟ್ ಅಂತಲೇ ಹೇಳ್ಬೋದು. ದಯವಿಟ್ಟು ಬನ್ನಿ ಸಿಕ್ಕಿದರೆ. ಆದರೆ 2.5-3 ಲಕ್ಷದ ಮೇಲೆ ಯಾರೂ ಕೊಡೋಕ್ಕೆ ಹೋಗಬೇಡಿ ದಯವಿಟ್ಟು. ತುಂಬ ಜಾಸ್ತಿ ತೊಗೊಂಡಾಗುತ್ತೆ. 3 ಲಕ್ಷದ ಒಳಗಾದರೆ ಓಕೆ. ಸ್ಟಡಿ ವೀಸದ ಮೇಲೆ ಬರ್ತಾಯಿದ್ದೀರಿ ಅಂದರೆ ದಯವಿಟ್ಟು 3 ಲಕ್ಷದ ಮೇಲೆ ಕೊಡಲಿಕ್ಕೆ ಹೋಗಬೇಡಿ. 3-10, 3-20ವರೆಗೆ ಕೊಡಿ, ಅಷ್ಟಕ್ಕಿಂತ ಮೇಲೆ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಮತ್ತು ಒಳ್ಳೆ ಏಜೆನ್ಸಿ ಮೂಲಕ ಬನ್ನಿ. ಸ್ಟಡಿ ವೀಸದ ಮೇಲೆ ಬರ್ತೀನಿ, ನಂಗೆ ವರ್ಕ್ ವೀಸಾ ಸಿಕ್ಕಿಲ್ಲ, ನಂತರ ಪರಿಸ್ಥಿತಿ ಆದವರಿಗೆ ನೀವು ಸ್ಟಡಿ ವೀಸದ ಮೇಲೆ ಬರ್ತೀರಾ ಅಂತ ಹೇಳಾದರೆ ನಾನು ನಿಮಗೆ ಕೊಡ್ತೇನೆ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ, ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಳ್ಬೋದು. ವರ್ಕ್ ವೀಸದ ಮೇಲೆ ಬರ್ತೀನಿ ಅಂದರೆ ಅದು ನಮ್ಮ ಏಜೆನ್ಸಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾನೆ. ಡೆಫಿನೆಟ್ಲಿ ಒಳ್ಳೆ ವೇರ್ ಹೌಸು ಜಾಬಿಗೆಲ್ಲ ಕಳಿಸ್ಕೊಡ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡಿ. ವರ್ಕ್ ವೀಸಾ ಆ ಟೈಮಲ್ಲಿ ಇದೆ, ಒಳ್ಳೆ ಸ್ಯಾಲ್ರಿಗಿದೆ ಅಂದರೆ ಬನ್ನಿ, ಇಲ್ಲಾಂದರೆ ಸ್ಟೂಡೆಂಟ್ ವೀಸಾ ಮೇಲೆ ಬರ್ಬೋದು, ತೊಂದರೆ ಏನಿಲ್ಲ. ಸೊ ಒಂದು 3 ತಿಂಗಳ ಸ್ವಲ್ಪ ಪ್ರಾಬ್ಲಮನ್ನು ಫೇಸ್ ಮಾಡಿಕೊಂಡ್ರೆ ಆರಾಮಾಗಿ ಆಮೇಲೆ ವರ್ಕ್ ಮಾಡ್ಬೋದು. ಏನಿಲ್ಲ ಅಂದ್ರೂ 1 ಲಕ್ಷದ ಮೇಲೆ ದುಡಿಬೋದು. ಪಾರ್ಟ್ ಟೈಮ್ ಅದು ಇದು ಮಾಡಿಕೊಂಡು ದುಡಿಬೋದು, ತೊಂದರೆ ಏನಿಲ್ಲ. ಆದರೆ 3 ತಿಂಗಳ ನೀವು ಹಾಸ್ಟೆಲಲ್ಲಿ ಇರಬೇಕು. 3 ತಿಂಗಳ ನಂತರ ಅಪಾಯಿಂಟ್ಮೆಂಟ್ಗಳಲ್ಲಿ ತೊಗೊಳ್ಬೋದು, ರೂಮ್ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಓಕೆ, ನಾನು ಇನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಏನೇನು ತರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತೇನೆ. ಹಾಗೆ ಓಕೆ, ನಾನು ಮುಂದಿನ ವೀಡಿಯೋದಲ್ಲಿ ಸಿಗುವ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು.